ನೀವು ಬಾಯಿ ಮಾತಿಗೆ ಅವಳು ನನ್ನ ಮಗಳಲ್ಲ, ನನ್ನ ಪಾಲಿಗೆ ಸತ್ತು ಹೋದ್ಲು ಅಂತ ಹೇಳ್ತಾ ಇದ್ದೀರಾ. ಆದರೆ ನಿಮ್ಮ ಕಣ್ಣೀರು ಅವ್ರ ಮೇಲಿರೋ ಪಿರುತಿನ ತೋರಿಸ್ತಾ ಇದೆ ಅತ್ತೆ. ಅಂತಮ್ಮ, ಆದ್ರೆ ಇದಕ್ಕೆಲ್ಲ ಮಾವಯ್ಯ ಒಪ್ಕೋಬೇಕಲ್ಲ. ಅಪ್ಪಯ್ಯಂತವ ನಾನು ಮಾತಾಡ್ತೀನಿ. ಅಪ್ಪಯ್ಯನ ಹೆಂಗಾದ್ರೂ ಮಾಡಿ ಒಪ್ಸಿ ವಿದ್ಯೆನ ಡಾಕ್ಟರ್ ಮಾಡೇ ಮಾಡ್ತೀನಿ. ಆದ್ರೂ ಅಂತಮ್ಮ, ಅಯ್ಯೋ ಶಿವನ, ಒತರೆಯಿಂದ ಗೇದು ಎಣ ಬಿದ್ದೋಯ್ತು. ಯಾವ ನನ್ನ ಮಗನು ಬೇಕು ಈ ಕೆಲಸ? ಹೋಗತ್ತೆ ಅಣ್ಣ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಚಿಕ್ಕಮ್ಮರೇ, ಅಲ್ಲ ಅಣ್ಣ, ಅದನ್ನೆಲ್ಲ ಅಲ್ಲಿ ಎಸ್ಬಿಟ್ಟು ಒಯ್ತಾ ಇದ್ದೀರಲ್ಲ, ಒತ್ತಾರಕ್ಕೆ ಅಲ್ಲಿಂದಾನೇ ನೀವೆಲ್ಲಾನು ತಕೊಂಡೋದ್ರಾ? ಇಲ್ಲ ಚಿಕ್ಕವರೇ, ದನಿನ್ ಕೊಟ್ಟಿಗೆ ತಗೊಂಡು ಹೋಗಿದ್ದೆ. ಅಂದ್ಮೇಲೆ ತಕೊಂಡೋಗಿ ಅದೇ ಜಾಗದಲ್ಲಿ ಮಡಗ್ಬೇಕಲ್ವೇ? ನಿಮ್ಮ ಮಟ್ಟಿನಲ್ಲೂ ಹಿಂಗೆ ಮಾಡಿರಾ? ಇದನ್ನ ನೋಡಿನೇ ಅನಿಸ್ತದೆ ದೊಡ್ಡೋರು ಹೇಳಿರೋದು, ಹಾಳು ಮಾಡಿದ್ದು ಹಾಳೆ ಅಂತ. ಚಿಕ್ಕವರೇ, ಅದು ನಿಮ್ನ ನಂಬಿ ಒಂದ್ ಜವಾಬ್ದಾರಿ ಇರೋ ಕೆಲ್ಸನ ವಹಿಸಿದ್ರೆ ಅದನ್ನ ಅಚ್ಚುಕಟ್ಟಾಗಿ ಮಾಡ್ಬೇಕು ತಾನೆ. ನಿಮ್ಗೆ ಸುಸ್ತಾಗದೆ ಅನ್ನೋದು ನನಗೆ ಅರ್ಥ ಆಯ್ತದೆ. ಹಂಗನ್ಬಿಟ್ಟು ಹಿಂಗ್ ಬೇಕಾ ಬಿಟ್ಟಿ ನಡ್ಕೊಂಡ್ರೆ ಅದಕ್ಕೆ ಅರ್ಥ ಇದ್ದತೆ. ನೀವೇನೋ ಇವತ್ತು ಇದನ್ನೆಲ್ಲ ಇಲ್ಲಿ ಎಸ್ಬಿಟ್ಟು ಹೋಯ್ತೀರಾ, ನಾಳೆಗೆ ಬೇರೆಯವ್ರು ಬರ್ತಾರೆ. ಇದನ್ನೆಲ್ಲ ಹುಡ್ಕಾಡೋದಕ್ಕೆ ಏಟೊಂದ್ ಕಷ್ಟ ಆಯ್ತದೆ ಅನ್ನೋದು ನಿಮಗ್ ಗೊತ್ತದೆ. ಅಣ್ಣ, ಒಂದನ್ನ ತಿಳ್ಕೊಳ್ಳಿ, ಶ್ರಮ ಹಾಕಿ ಕೆಲಸ ಮಾಡೋದ್ರ ಜೊತೆಗೆ ಶಿಸ್ತು ಜವಾಬ್ದಾರಿ ಅನ್ನೋದನ್ನ ಬೆಳೆಸ್ಕೊಳ್ದೆ ಹೊಂಟೋದ್ರೆ ನೀವು ಮಾಡೋ ಶ್ರಮಕ್ಕೆ ಯಾವ ಬೆಲೆನೂ ಇರಕ್ಕಿಲ್ಲ. ತಪ್ಪಾಯ್ತು ಚಿಕ್ಕಮ್ಮರೇ, ಇನ್ನೊಂದ್ಕಿಂತ ಈ ಕೆಲಸ ಮಾಡಾಕಿಲ್ಲ. ತಗೊಂಡೋಗಿ ಈಗಲೇ ಮಡಗ್ಬಿಡ್ತೀನಿ. ಪರವಾಗಿಲ್ವೇ ನಿನ್ ಸೊಸೆ? ಅವಳಿನ್ನೂ ಚಿಕ್ಕ ಹುಡುಗಿ, ನಟ್ಟಿಗೆ ಏನೂ ತಿಳಿಯಾಕಿಲ್ಲ. ಹುಡುಗಾಟದ ವಯಸ್ಸು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಭೋ ಜವಾಬ್ದಾರಿ ಅದೇ. ಪಿರುತಿಯಿಂದ ಹೇಳಿ ಅರ್ಥ ಮಾಡಿಸೋ ತಾಳ್ಮೆ ಜೊತೆಗೆ ಬುದ್ಧಿವಂತಿಕೆನೂ ಅದೇ. ಹ್ಞೂ ಅತ್ತೆ, ನಮ್ಮ ವಿದ್ಯಾ ಸಾನೆ ಬುದ್ಧಿವಂತೆ. ಅವಳು ಒಂದ್ ವಿಷಯದಲ್ಲಿ ಮಾತ್ರ ಅಲ್ಲ, ಎಲ್ಲಾ ವಿಷಯದಲ್ಲೂ ಶಾನೆ ಜವಾಬ್ದಾರಿಯಿಂದ ನಡ್ಕತಾಳೆ. ಗೊತ್ತಿಲ್ಲದೆ ಇರೋದನ್ನ ಆಸಕ್ತಿಯಿಂದ ಕೇಳಿ ಕಲ್ತ್ಕತಾಳೆ. ಆಮೇಲೆ ಕಷ್ಟ ಸುಖದಲ್ಲಿ ಬೆಳೆದ್ ಬಂದಿರೋದಲ್ವೇ, ಅವಳಿಗೆ ವಯಸ್ಸಿಗೆ ಮೀರಿದ ಅನುಭವ ಅದೇ. ಎಲ್ಲಕ್ಕಿಂತ ಹೆಚ್ಚಾಗಿ ಹಿರಿಯರ ಮ್ಯಾಗೆ ಗೌರವ ಅದೇ. ಕಿರಿಯರ್ ಕಂಡ್ರೆ ಪಿರುತಿ ಅದೇ. ನಿನ್ ಮಾತು ದಿಟ. ಈಗ ಅವಳನ್ನ ನೋಡಿದ್ರೆ ಗೊತ್ತಾಯ್ತದೆ. ನಮ್ ಶಿವರಾಮ ಆತರ ಮಾಡಿ ಎಂತ ಹುಡುಗಿನ ತಂದ್ಬಿಟ್ಟ, ಮುಂದೆ ಹೆಂಗೋ ಏನೋ ಅನ್ನೋ ಭಯ ಇತ್ತು ನಂಗೆ. ಆದ್ರೆ ಈಗ ಅವಳು ನಡ್ಕೊಳ್ಳೋ ರೀತಿ ನೋಡಿದ್ರೆ ಗೊತ್ತಾಯ್ತದೆ ನಮ್ಮ ಅಟ್ಟಿ ಹೆಸರು ಉಳಿಸ್ತವಳೆ ಅಂತ. ಹೆಂಗ್ ಸಾದವಳಿಗೆ ಈಟ್ ಜವಾಬ್ದಾರಿ ಇದ್ರೆ ಸಾಕು, ಒಳ್ಳೆ ಸೊಸೆ ಅನ್ನಿಸ್ಕೊಳ್ಳಕ್ಕೆ. ಈಗ ಹೊತ್ತು ಕರೋರು ಏನ್ ಪ್ರಯೋಜನ ಚಿಕ್ಕಪ್ಪ? ಓಡಿ ನೀರ್ನ ಅರಿಯಾಕ್ ಬಿಟ್ಬಿಟ್ಟು ವಾಪಸ್ ಬಂದ್ರು ಬಂದತೆ. ಅಲ್ಲ ಕಣ್ಲ, ಏನೋ 4 ಅಕ್ಷರ ಕಲ್ತು ನನ್ನ ಹೆಸರು ಉಳಿಸ್ತಾಳೆ ಅಂತ ಕಾಲೇಜಿಗೆ ಕಳ್ಸಿದ್ರೆ ಯಾವನ ತಲೆ ಮಾದನ ಪಿರುತಿ ಮಾಡಿ ಅವನದ ತಾಳಿ ಕಡಿಸ್ಕೊಂಡ್ ನಿಂತ್ಕೊಂಡ್ರೆ ನಾನು ಹೆಂಗ್ ಸಹಿಸ್ಕೊಳ್ಳಿ? ಗೌಡ್ರೆ, ಈಗ ಏನ್ ಮಾಡ್ಲಿ ನೀವೇ ಹೇಳಿ ಗೌಡ್ರೆ. ಇದೇ ಕಾರಣಕ್ಕೆ ಹಟ್ಟಿ ಹೆಣ್ಮಕ್ಳನ್ನ ಓದ ಕಾಚೆ ಕಳ್ಸ್ಬೇಡ ಅಂತ ಪಡ್ಕೊಂಡಿದ್ದು. ನಾನು ನಮ್ಮ ಹಟ್ಟಿಯಾಗ ಆಗಿದ್ದು ಯಾರ ಹಟ್ಟಿಯಾಗ ಆಗ್ಬಾರ್ದು ಅಂತ ಅನುಭವದ ಮಾತು ಹೇಳಿದ್ರೆ ನಿಮ್ಗೆಲ್ಲ ನಾನು ತಾಜ್ ಸರ್ವಾಗಿ ಕಂಡ್ಬಿಟ್ಟೆ. ಈಗ ನೋಡ್ಲಾ ನೀನೇ ಅನುಭವಿಸಂಗಾಗದೆ. ಹೀಗ್ ಮಾಡ್ತಾಳೆ ಅಂತ ಕನ್ಸ್ ಮನ್ಸಲ್ಲೂ ಕೂಡ ಯೋಚನೆ ಮಾಡಿರ್ಲಿಲ್ಲ ಗೌಡ್ರೆ. ಏನೋ ಓದಿದ್ರೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂತಾಳಲ್ಲ ಅಂತ ಯೋಚನೆ ಮಾಡಿದ್ದೆ. ಏಯ್, ನಿನ್ಗೇನೆಲ್ಲ ಕಮ್ಮಿ ಆಗದೆ? ಅಲ್ಲಕ್ಕಲ್ಲ, ಅವಳು ಓದಿ ಸಂಪಾದನೆ ಮಾಡಿ ನಿಮ್ಗೆ ತಂದು ಕೊಡ್ಬೇಕಾಗಿತ್ತೆ. ನೋಡ್ಲಾ, ಹೆಣ್ಣು ಮಕ್ಕಳು ಹೂವ ಇದ್ದಂಗೆ ನಾವು ಮುಳ್ಳಂಗೆ ಅವ್ರನ್ನ ಕಾಪಾಡಬೇಕು. ಅದಕ್ಕೆ ನೋಡು, ನಮ್ಮ ಮಟ್ಟಿಯಾಗ ಯಾವ ಹೆಣ್ಮಕ್ಳು ಓದಬೇಕು ಅಂತ ಉಸಿರೆತ್ತಬಾರ್ದು, ಹಂಗ ಮಾಡಿವಿನಿ. ರಾಮಚಂದ್ರ, ನಿನ್ಗೆ ಎಷ್ಟು ಜನ ಅಲ್ಲ ಮಕ್ಕಳು?
ಎರಡು ಮಾವ. ನೋಡ್ಲಾ ಅವ್ರ ವಯಸ್ಸಿಗೆ ಬತ್ತಿದ್ದಂಗೆನೆ ಅವ್ರು ಎಷ್ಟು ಓದಿರ್ತಾರೋ ಅಟ್ಟಕ್ಕೆ ನಿಲ್ಸ್ಬಿಡ್ಲಾ, ಇಲ್ಲ ಅಂದರೆ ಇವನಂಗೆ ನನ್ನಂಗೆ ಹತ್ಕೊಂಡು ನಿಂತ್ಕೊಬೇಕಾಗತ್ತದು. ಇದೇನಿದು, ನಾನು ನನ್ನ ಅಮ್ಮಿಯ ಕಾಲೇಜಿಗೆ ಕಳ್ಸೋ ವಿಷಯ ಮಾತಾಡೋಣ ಅಂತ ಬಂದರೆ ನಮ್ಮ ಅಪ್ಪಯ್ಯ ಹಿಂಗೆ ಹೇಳ್ತಾವ್ರಲ್ಲ. ಏನಿಲ್ಲ ಮಗ, ನಾನು ಹೇಳ್ತಾ ಇರೋದು ಸರಿ ತಾನೆ? ಲೇ ಭದ್ರಾ, ನಿನ್ನೆ ಕಲ ಕೇಳ್ತಾ ಇರೋದು, ಅವನೇನಲ್ಲ ನೋಡಿ. ಹಾಂ ಅಪ್ಪಯ್ಯ, ನೀನೇನೇ ಹೇಳಿದ್ರು ಸರಿಯಾಗಿ ಹೇಳಿರ್ತೀಯ ಬಿಡು. ಈಗತ್ತು ಏನೂ ಪ್ರಯೋಜನ ಇಲ್ಲ. ಈ ವಿಷಯನ ಹೆಣ್ಣೆತ್ತಿರೋರಿಗೆಲ್ಲ ಹೇಳಿ ಅವ್ರಿಗೆ ಮರ್ವಾದಿ ಉಳಿಸ್ಕೊಳಕ್ಕೆ ಹೇಳು. ಸರಿ ಮಾವ. ಇಲ್ಲಿಗೆ ಬಂದು ಒಳ್ಳೆ ಕೆಲಸ ಮಾಡಿದ್ರಿ ಕಣಂತೆ. ಆ ಓಡೋದವಳನ್ನ ಸತ್ತೋದ್ಲು ಅಂತ ಮರ್ತ್ಬಿಟ್ಟು ಇರೋರ ಮುಖ ನೋಡ್ಕೊಂಡು ಸಂತೋಷವಾಗಿರಿ. ಸರಿ ಕಣ್ ಮಾವ, ನಾವೇನು ಬರ್ತೀವಿ. ಈ ವಯಸ್ಸಿಗೆ ಬಂದ ಹೆಣ್ಮಕ್ಳನ್ನ ಮನೆ ವಸ್ತಿಂದ ಹೊರಗಡೆ ಕಾಲ್ ಮಡ್ಗಕ್ಕೆ ಬಿಡಬಾರ್ದು. ಅವಾಗಲೇ ಈ ಮನೆ ಮಾನ ಮರ್ವಾದಿ ಎಲ್ಲ ಉಳಿಯೋದು. ವಿದ್ಯಾ, ಎಲ್ಲಾರ್ಗೂ ಆಸೆ ಕನ್ಸುಗಳಿರ್ತದಲ್ಲ, ಹಾಗೆ ನಿಂಗೇನಿದ್ದದು? ಅದು ನನ್ನ ಸಣ್ಣದಾಗಿ ಓದಿ ದೊಡ್ಡ ಡಾಕ್ಟರ್ ಆಗಬೇಕು ಅಂತ ಆಸೆ ಕನಸಿನ ಜೊತೆ ನನ್ನ ಜೀವನದ ಗುರಿನೂ ಅದೇ ಆಗಿತ್ತು. ಆದರೆ ಅದು ಈಡೇರೋಕ್ಕೆ ಮೊದಲೇ ನನ್ನ ಮದುವೆ ಆಗೋಯ್ತು. ನೀನು ನಿನ್ನ ಕನಸನ್ನ ಮರ್ತು ಬಿಡೋದೇ ಒಳ್ಳೆಯದು. ಯಾಕಂದರೆ ನಿಂಗೀಗ ಮದುವೆ ಆಗದೆ. ಕೊಟ್ಲೆ, ಒಂದು ಹೆಣ್ಮಗ ಮದುವೆ ಆಗಿದ ತಕ್ಷಣನೇ ಅವ್ರ ಆಸೆ ಕನಸನ್ನೆಲ್ಲ ಯಾಕ್ಲ ಮರಿಬೇಕು? ಪಾಪ ಚಿಕ್ಕದ್ರಿಂದನೂ ನೂರಾರು ಆಸೆ ಕನಸನ್ನೆಲ್ಲ ಒತ್ಕೊಂಡ್ಬಂದಿರ್ತಾರೆ. ಇರ್ಬೋದು ಅಂಟಮ್ಮ, ಆದ್ರೆ ಮಾವಿನ ಬಗ್ಗೆ ನಿನ್ಗೂ ಗೊತ್ತು ತಾನೆ. ಅದು ಬೇರೆಯವ್ರ ಮನೆ ಹೆಣ್ಮಗ ಓದೋ ವಿಷಯಕ್ಕೆ ಹೆಂಗ್ ಮಾತಾಡಿದ್ರು ನೀನೇ ನೋಡ್ದೆ ತಾನೆ ಅಂಟಮ್ಮ. ಅದ್ರಲ್ಲೂ ನಮ್ಮನೆ ಸೊಸೆ ಓದಕ್ ಕಳಿಸ್ತೀನಿ ಅಂದ್ರೆ ಒಪ್ಕೊಂಡರೆ ನೀನೇ ಹೇಳೋ. ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇರ್ಬೋದು, ಆದರೆ ಯಾರೋ ಒಬ್ರು ತಪ್ಪು ಮಾಡಿದ್ರು ಅಂತ ಎಲ್ಲರೂ ಅದೇ ತಪ್ಪು ಮಾಡಾರೆ. ಅದು ಅಲ್ಲದೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡ್ತವ್ರೆ. ಅದು ಒಳ್ಳೆ ದಾರಿನಲ್ಲಿ ಹೋಗಿ ಅಟ್ಟಿಗೂ ಒಳ್ಳೆ ಹೆಸರು ತಂದವ್ರೆ ಅಲ್ವೇ? ನಿನ್ ಮಾತು ಸತ್ತನೇ ಇರ್ಬೋದು ಅಂಟಮ್ಮ, ಆ ಮಾತನ್ನ ನಾನು ಒಪ್ಕೋಬಹುದು. ಆದ್ರೆ ಈ ವಿಷಯನ ಮಾವು ಹೆಂಗ್ ಅರ್ಥ ಮಾಡ್ಸೋದು? ನೀನು ಮಾವು ಹಿಂಗ್ ಅರ್ಥ ಮಾಡ್ಸೋದ್ ಬದಲು ಅದಕ್ಕೆ ಮುಂಗೆ ನಮ್ಮನೆ ಪರಿಸ್ಥಿತಿನ ಅರ್ಥ ಮಾಡ್ಸೋ. ಇದು ನನ್ನ ಅಭಿಪ್ರಾಯ, ನಿನ್ಗೆ ಹೇಳ್ತಾ ಇರೋದು. ನೀವು ಹೇಳಿರೋದನ್ನೆಲ್ಲ ನಾನು ಅರ್ಥ ಮಾಡ್ಕೊಂಡಿವ್ನಿ. ಅದಕ್ಕೆ ಅಲ್ವೇ ಆ ವಿಷಯದ ಬಗ್ಗೆ ಏನೂ ಮಾತಾಡದೆ ಸುಮ್ಕೆ ಇರೋದು. ಆದರೂ ಯಾವುದೋ ಒಂದು ಮೂಲೆಯಲ್ಲಿ ಈ ಆಸೆ ಅನ್ನೋದು ಜೀವಂತವಾಗಿ ಉಳಿದ್ಬಿಟ್ಟದೆ ಅಕ್ಕ. ಆಸೆ ಇದ್ರೇನೆ ಅಲ್ವಲ್ಲ ಮನ್ಸ ಬದುಕಕ್ಕಾಗದು. ಇಲ್ಲದೆ ಹೋದ್ರೆ ಆ ಜೀವನಕ್ಕೆ ಯಾವ ಅರ್ಥ ಇದ್ದದು? ನೀನು ಹೇಳ ನೋಡೋಣ. ಇದಕ್ಕೆ ಬೇರೆ ಯಾವ್ದನ ಒಂದು ದಾರಿ ಹುಡುಕ್ತೀನಿ. ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ಯಾಕಂದರೆ ಯಾರು ಹೇಳಿದ್ರೂ ನಮ್ಮ ದೊಡ್ಡಪ್ಪ ನಿರ್ಧಾರವ ಮೀರಿ ಈ ಮನೆಯಲ್ಲಿ ಒಂದು ಉಳ್ಕಡಿನೂ ಅಲ್ಗಾಡಕ್ಕಿಲ್ಲ. ಹಾಗಂತ ಸುಮ್ಮನೆ ಕೂತ್ಕೊಂಡ್ರೆ ತಿಂದಿದ್ದೆ ಅರ್ಗಕ್ಕಿಲ್ಲ. ಕನ್ಸು ಪೂರ್ತಿ ಆದದ ಹೇಳು. ನನ್ನ ಅಮ್ಮಿ ಆಸೆ ಕನಸನ್ನ ನೆರವೇರಿಸೋದಿಕ್ಕೆ ಅವಳಿಗೆ ಒತ್ತಾಸೆ ಆಗಿ ನಾನ್ ನಿಲ್ಬೇಕು ಅಂತ ನಿರ್ಧಾರ ಮಾಡಿವ್ನಿ. ಈ ವಿಷಯದಾಗ ಅಪ್ಪಯ್ಯನ ತೀರ್ಮಾನ ಏನೇ ಆಗಿದ್ರು ನನ್ನ ತೀರ್ಮಾನ ಮಾತ್ರ ಓದ್ಸದೇಯ.
ಅಪ್ಪ ಮಗ ಒಂದ್ಕಿತ ನಿರ್ಧಾರ ಮಾಡಿದ್ರೆ ಹಿಂದೆ ಸರಿ ಮಾತೇ ಇಲ್ಲ. ಆದ್ರೆ ಈ ವಿಷಯದಲ್ಲಿ ಅಣ್ಣ ತಮ್ಮ ಗೆದ್ದನೋ ಇಲ್ಲ ಮಾವಯ್ಯ ಗೆದ್ದರೋ, ಅಯ್ಯೋ ಯಾರು ಸೋಲ್ತಾರೋ ಗೆಲ್ತಾರೋ, ಆದ್ರೆ ಅಪ್ಪ ಮಗನ ಸಂಬಂಧ ಖಂಡಿತ ಉಳಿಯಕ್ಕಿಲ್ಲ. ಅಯ್ಯೋ ದೇವ್ರೆ, ಏನು ಆಗ್ದಾರಂಗೆ ನೀನೇ ಸರಿ ಮಾಡು. ವಿದ್ಯಾ, ಅತ್ತೆ, ಏನ್ ಮಾಡ್ತಿದ್ಯವ್ವ? ಅಡ್ಗೆ ಮಾಡೋಣ ಅಂತ. ಅವ್ವಂತವ ಎಲ್ಲ ಅಡ್ಗೆನು ಕಲ್ತ್ಕೊಂಬಂದಿದ್ಯಾ ಅನ್ನು? ಹ್ಞೂ ಅತ್ತೆ, ನಮ್ಮ ಅವ್ವನುವೆ ಸಾನೆ ಮುತುವರ್ಜಿ ವಹಿಸಿ ಎಲ್ಲ ಅಡ್ಗೆ ಕೆಲ್ಸನೂ ಹೇಳ್ಕೊಟ್ಟವ್ರೆ. ಹಂಗೆ ಅತ್ತೆ ಮನೇಲಿ ಹೆಂಗಿರ್ಬೇಕು, ಗಂಡನ ಜೊತೆ ಹೆಂಗಿರ್ಬೇಕು ಅನ್ನೋದನ್ನ ಹೇಳ್ಕೊಟ್ಟವ್ರೆ. ಅವ್ವ ಅಂದ್ರೆ ಹಂಗೆ ಕಣವ. ಒಂದ್ ಹೆಣ್ಣಿಗೆ ಅವಳು ಎತ್ತವ ಒಬ್ಳು ಜೊತೆಯಾಗಿದ್ಬಿಟ್ರೆ ಸಾಕು, ಯಾವುದುವೇ ಕಷ್ಟ ಅನ್ಸಕ್ಕೆ ಇಲ್ಲ. ಅವಂಗೂ ಹಂಗೆಯ, ಅವಳ ಮಗಳು ಮದುವೆ ಆಗಿ ಹೋದ್ಮೇಕೆ ಗಂಡನ ಮನೆಯಲ್ಲಿ ಒಳ್ಳೆ ಹೆಸರು ತಕೊಂಡು ಸುಖವಾಗಿದ್ಬಿಟ್ರೆ ಸಾಕು. ಅತ್ತೆ, ನಿಮ್ಗೂ ಭವಾನಿ ಅಕ್ಕ ಖುಷಿಯಾಗಿರ್ಬೇಕು ಅಂತ ಆಸೆ ಅದೇ ಅಲ್ವೇ? ಅವರುವೆ ನಿಮ್ ಪಿರುತಿನ ಬಯಸ್ತಾರಲ್ವಾ ಅತ್ತೆ? ಅವಳು ಮಾಡಿರೋ ತೆಪ್ಪಗಳು, ಅವಳಿಂದಾಗಿ ನಾನು ನಿಮ್ಮವ ಈ ಹೊಟ್ಟೆಯವರೆಲ್ಲ ಅನುಭವಿಸಿರೋ ನೋವುಗಳನ್ನ ನೆನೆಸ್ಕೊತಾ ಇದ್ರೆ ನನ್ನ ರಕ್ತ ಕುದೀತದೆ. ಇಂಥ ಮಕ್ಕಳು ಯಾರಿಗೂ ಬೇಡ. ಅವಳು ನನ್ನ ಪಾಲಿಗಿಲ್ಲ ಅಂತ ಸತ್ತೋದ್ಲು ಅಂತ ಮರ್ತ್ಬಿಟ್ಟಿವ್ನಿ. ನೀವು ಬಾಯಿ ಮಾತಿಗೆ ಅವಳು ನನ್ನ ಮಗಳಲ್ಲ, ನನ್ನ ಪಾಲಿಗೆ ಸತ್ತು ಹೋದ್ಲು ಅಂತ ಹೇಳ್ತಾ ಇದ್ದೀರಾ. ಆದರೆ ನಿಮ್ಮ ಕಣ್ಣೀರು ಅವ್ರ ಮೇಲಿರೋ ಪಿರುತಿನ ತೋರಿಸ್ತಾ ಇದೆ ಅತ್ತೆ. ಅತ್ತೆ, ಅವರಿಂದ ತಪ್ಪಾಗದೆ ಅದನ್ನ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದು ಒಂದು ತಪ್ಪಿಂದಾಗಿ ನೀವು ನಾವು ಎಲ್ಲರೂ ಇದ್ರೂ ಅವರು ಅನಾಥರ ಥರ ಬದುಕಂಗಾಗೋಗದೆ. ಇದು ಸರಿನಾ ಅತ್ತೆ? ಅವಳು ಒಂದು ತೆಪ್ಪು ಮಾಡಿಲ್ಲ, ತೆಪ್ಪ ಮೇಲೆ ತೆಪ್ಪು ಮಾಡೋಳೆ. ನಾವೆಲ್ಲರೂ ಅವಳನ್ನ ದೂರ ಇಟ್ಟಿದೀವಿ ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ದ್ವೇಷ ಮಡಿಕೊಂಡು ಎಂತ ಕೆಲಸ ಮಾಡೋಳೆ ಗೊತ್ತೇ? ಏ ಮೋನಾ, ಆತೆ ಬಂದೆ. ನೋಡು ವಿದ್ಯಾ, ಇನ್ಯಾವತ್ತೂ ಅವಳ ವಿಷಯ ಮಾತಾಡಬೇಡ. ಅವಳು ನಮ್ಮ ಪಾಲಿಗೆ ಯಾವತ್ತು ಸತ್ತೋದ್ಲು ಅಂತ ಅನ್ಕೊಂಡಿದೀವಿ. ಅವಳ ವಿಷಯ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಇದೆಲ್ಲ ಇವತ್ತಿಗೆ ಬಿಟ್ಬಿಡು. ಭವಾನಿ ಅಕ್ಕನ ಬಗ್ಗೆ ಅತ್ತೆ ಮನ್ಸಲ್ಲಿ ಈಟೊಂದು ಕೋಪ ಆದೆ, ಇಂಥ ಅಭಿಪ್ರಾಯ ಆದೆ. ಇನ್ನು ಬ್ಯಾರವ್ರ ಮನ್ಸಲ್ಲಿ ಇನ್ನು ಏಟ್ ಕೋಪ ಇದ್ದಾತು. ಹಿಂಗಿರುವಾಗ ಅವ್ರಿಗೆ ಕೊಟ್ಟಿರೋ ಮಾತನ್ನ ನಾನು ಹೆಂಗಪ್ಪ ಉಳಿಸ್ಕೊಳ್ಳೋದು? ಅಪ್ಪ ಮಗಳನ್ನ ನಾನು ಒಂದ್ ಮಾಡ್ತೀನಿ, ನಿಮ್ಮಿಂದ ದೂರ ಆಗಿರೋ ಪಿರುತಿನ ನಾನು ಮತ್ತೆ ಸಿಗೋ ತರ ಮಾಡ್ತೀನಿ. ಹಂಗಂತ ನಿಮಗೆ ಮಾತು ಕೊಡ್ತೀವಿ.